ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 25ನೇ ಪ್ರಶ್ನೆ, ಹಣ ಮತ್ತು ಸಾಲ ಎಂಬಂತಹ ಚಾಪ್ಟರ್ ಇಂದ ಹಣದ ಪ್ರಾಥಮಿಕ ಕಾರ್ಯಗಳನ್ನ ಹೆಸರಿಸಿ. ಹಣದ ಕಾರ್ಯಗಳನ್ನ 3 ವಿಭಾಗಗಳಾಗಿ ವರ್ಗೀಕರಿಸಲಾಗಿದೆ ಮಕ್ಕಳೇ. ಓಕೆ, ಸೊ ಪ್ರಾಥಮಿಕ ಅಥವಾ ಮುಖ್ಯ ಕಾರ್ಯಗಳು, ಪೂರಕ ಕಾರ್ಯಗಳು ಮತ್ತು ಇತರೆ ಕಾರ್ಯಗಳು. ಓಕೆ, ಸೊ ಎಷ್ಟು ಕಾರ್ಯಗಳಿವೆ? ಹಣದ ಕಾರ್ಯಗಳನ್ನ 3 ವಿಭಾಗಗಳಾಗಿ ವರ್ಗೀಕರಿಸಲಾಗಿದೆ. ಮೊದಲನೇದಾಗಿ ಪ್ರಾಥಮಿಕ ಅಥವಾ ಮುಖ್ಯ ಕಾರ್ಯಗಳು. ಓಕೆ, ಪೂರಕವಾದಂತಹ ಕಾರ್ಯಗಳು. ಮೂರನೇದಾಗಿ ಇತರೆ ಕಾರ್ಯಗಳು ಎಂಬುದಾಗಿ ವರ್ಗೀಕರಿಸಲಾಗಿದೆ. ಇದರಲ್ಲಿ ನಿಮಗೆ ಪ್ರಾಥಮಿಕ ಅಥವಾ ಮುಖ್ಯ ಕಾರ್ಯಗಳು ಯಾವ್ಯಾವುದು ಅಂತ ಕೇಳ್ತಾ ಇದ್ದಾರೆ. ಹಣದ ಪ್ರಾಥಮಿಕ ಕಾರ್ಯಗಳು ಯಾವುದು ಅಂತಂದ್ರೆ, ಒಂದು, ಇದು ವಿನಿಮಯ ಮಾಧ್ಯಮವಾಗಿ ಕಾರ್ಯ ನಿರ್ವಹಿಸುತ್ತೆ ಮಕ್ಕಳೇ. ನೀವು ಯಾವುದೇ ವಸ್ತುವನ್ನು ಕೊಳ್ಳುವಾಗ ಅಥವಾ ಮಾರುವಾಗ ವಿನಿಮಯ ಮಾಧ್ಯಮವಾಗಿ ಹಣವನ್ನ ಬಳಸ್ತೀರಾ. ಇದು ಮೊದಲನೆಯ ಕಾರ್ಯ. ಎರಡನೆಯದಾಗಿ ಮೌಲ್ಯಮಾಪನ. ಹಣವು ವಸ್ತು ವಿನಿಮಯ ಪದ್ಧತಿಯ ಅತಿ ದೊಡ್ಡ ಅನಾನುಕೂಲತೆಯನ್ನ ನಿವಾರಿಸ್ತಾ ಇದೆ. ಓಕೆನಾ? ಒಂದು ಸರಕಿನ ಮೌಲ್ಯವನ್ನ ನಿರ್ಣಯ ಮಾಡುವಂಥದ್ದು. ಓಕೆ, ಸೊ ಒಂದು ಸರಕು ಅಥವಾ ಸೇವೆಗಳ ಮೌಲ್ಯವನ್ನು ನಿರ್ಣಯ ಮಾಡುತ್ತೆ. ಯಾವ ರೂಪದಲ್ಲಿ? ಬೆಲೆಯ ರೂಪದಲ್ಲಿ, ಪ್ರೈಸ್. ಓಕೆನಾ? ಈಗ ಒಂದು ವಸ್ತುವಿಗೆ 10 ರೂಪಾಯಿ ಅಂತ ಇದ್ರೆ ಅದರ ಮೌಲ್ಯ 10 ರೂಪಾಯಿ ಅಂತ ಬೆಲೆಯ ರೂಪದಲ್ಲಿ ಅದು ನಿಗದಿ ಮಾಡುತ್ತೆ. ಸೊ ಇದರಿಂದಾಗಿ ವ್ಯಾಪಾರ ಏನಾಗುತ್ತೆ? ತುಂಬಾ ಸರಳ ಅಲ್ವಾ? ಸೊ ಇವು ಎರಡು ಹಣದ ಪ್ರಾಥಮಿಕ ಕಾರ್ಯಗಳು. ಒಂದು, ವಿನಿಮಯ ಮಾಧ್ಯಮವಾಗಿ ಕೊಳ್ಳುವಾಗ ಅಥವಾ ಮಾರುವಾಗ ವಿನಿಮಯ ಮಾಧ್ಯಮವಾಗಿ ಕಾರ್ಯ ನಿರ್ವಹಿಸುವಂಥದ್ದು. ಓಕೆನಾ? ನೀವು ಯಾವುದೇ ವಸ್ತುವನ್ನ ಹಣ ಕೊಟ್ಟು ತಗೋತೀರಾ, ಅದೇ ರೀತಿ ಹಣ ಪಾವತಿಸಿ ಮಾರುವಾಗ ಹಣವನ್ನ ಕೊಂಡು ಮಾರ್ತೀರ ಅಲ್ವಾ? ಸೊ ಇದು ಕೊಳ್ಳುವಾಗ ಮತ್ತು ಮಾರುವಾಗ ವಿನಿಮಯ ಮಾಧ್ಯಮವಾಗಿ ಹಣ ಪ್ರಾಥಮಿಕ ಕೆಲಸ ಮಾಡುತ್ತೆ. ಎರಡನೆಯದು ವಸ್ತು ಅಥವಾ ಸೇವೆಯ ಮೌಲ್ಯವನ್ನ ನಿರ್ಧರಿಸುವುದು. ಯಾವ ರೂಪದಲ್ಲಿ? ಬೆಲೆಯ ರೂಪದಲ್ಲಿ ಅದರ ಮೌಲ್ಯವನ್ನ ನಿರ್ಧರಿಸುವಂತಹ ಕೆಲಸವನ್ನ ಹಣ ಮಾಡುತ್ತೆ. ಇದರಿಂದಾಗಿ ವ್ಯವಹಾರ ತುಂಬಾ ಸರಳ. ಓಕೆ, ಸೊ ಇವು ಹಣದ ಪ್ರಾಥಮಿಕ ಕಾರ್ಯಗಳು. ಥ್ಯಾಂಕ್ ಯು.